ಇದು ನೋಡುವುದು ಸಖತ್ತಿದೆ ಮಾತ್ರ ಎನ್ವೈರನ್ಮೆಂಟ್ ಅಕ್ಕಪಕ್ಕ ಎಷ್ಟು ಜನ ಇದ್ದಾರೆ ನೋಡ್ಬೋದು. ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಮೈಕ್ ತಗೊಂಡಿದ್ದೀನಿ ಗಾಯ್ಸ್, ನಿಮಗೆಲ್ಲ ಅದರದೊಂದು ವ್ಯೂ ಸಿಕ್ಲಿ ಅಂತ ಈ ಥರ ವಿಡಿಯೋ ಮಾಡ್ತಾ ಇರೋದು. ನೋಡಿ ಈ ವೈಬು ನಾಳೆ ಇಲ್ಲಿ ಎಷ್ಟು ಜನ ಇದ್ದಾರೆ ಇವರೆಲ್ಲ ಇರಲ್ಲ, ಸಖತ್ತಿರುತ್ತೆ ಮಾತ್ರ ಜಾತ್ರೆದು ಏನಿದೆ ನೆಂಟು ಅದು ಮಾತ್ರ. ಈಗೆಲ್ಲ ರೆಡಿಯಾಗಿ ಗಾಯ್ಸ್, ಇಲ್ಲಿಂದ ಅಲ್ಲಿವರೆಗೂ ಏನು ರೋಡ್ ಇತ್ತು ಅಲ್ಲಿ ಬಂಡಾಯಕ ಬರುವಂಥದ್ದು ಆ ರೀತಿ ಇರುತ್ತೆ ವೈಬು. ಸೊ ರಥೋತ್ಸವ ನೋಡಿರ್ಬೋದು, ನೆನ್ನೆ ಮಾತ್ರ ಅಲ್ಟಿಯಾಗಿ ಆಗಿರುತ್ತೆ, ನೆನ್ನೆ ಬರಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ ನಾನು. ಗಾಯ್ಸ್ ನಮ್ಮ ಹುಡುಗರು ಇಲ್ಲೇ ಬಂದ್ಬಿಟ್ಟಾರೆ ಗಂಗಡೆ ಹಬ್ಬಕ್ಕೆ. ಅಲ್ಲಿ ನೋಡ್ಬೋದು ನೆನ್ನೆ ರಥೋತ್ಸವ ಆಗಿತ್ತಲ್ಲ, ಇಲ್ಲೇ ಕೂರಿಸಿದ್ದು. ಸೊ ಇದು ಟೆಂಪಲ್ ವಿಸಿಟ್, ಇಲ್ಲಿ ಕೆಳಗಡೆ ಏನಿದೆ ಮೂರ್ತಿ ಅದನ್ನೇ ಒತ್ಕೊಂಡು ತುಂಬ ಜನ ಒತ್ಕೊಂಡು ಮೆರೆಸುವಂಥದ್ದು. ಸೊ ಇಲ್ಲಿಂದ ಗಾಯ್ಸ್ ನಡ್ಕೋ, ಇಲ್ಲಿಂದ ಸ್ವಾಮಿ ವೀರಭದ್ರ ಸ್ವಾಮಿ ಮೈ ಮೇಲೆ ದೇವ್ರು ಬರುತ್ತಲ್ಲ, ಸೊ ಅವ್ರು ಇಲ್ಲಿ ಅಲ್ಲಿ ಕೊಂಡ ಆಯುವಂಥದ್ದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ ಗಾಯ್ಸ್. ಇದು ನಮ್ಮ ಅಜ್ಜಿ ಊರು, ನಾವು ಒಂದು ವರ್ಷ ಮಿಸ್ ಮಾಡ್ಕೊಬಾರ್ದು ಅಂತ ಬರ್ತಾ ಇದ್ದೆ. ಸೊ ಅದು ತೇರ್ ಮಿಸ್ ಆಗಿದೆ, ಬಟ್ ಕೊಂಡ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಗಾಯ್ಸ್ ಅಫಿಷಿಯಲಿ ಎಲ್ಲರೂ ಬಾರಿಸ್ತಾ ಇರೋದು ನೋಡ್ಬೋದು. ಸೊ ಜಾಸ್ತಿ ನಾನು ಅಂದ್ಕೊಂಡಿರಲಿಲ್ಲ. ಹೆಣ್ಮಕ್ಳು ಕೂಡ ಈ ಥರ ಅಫಿಷಿಯಲ್ ಆಗಿ ನಿಮಗೆ ಟೆಂಪಲ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಇದನ್ನ ತುಂಬಾ ಜನ ಯಾರ ಹತ್ರ ಕೊಂಡ ಹತ್ರ ಹೋಗಿರ್ತಾರೆ, ಅವರು ಈ ವಿಡಿಯೋದಲ್ಲಿ ಈ ಟೆಂಪಲ್ ಹತ್ರ ಏನು ನಡೆಯುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಸೊ ಟೆಂಪಲ್ ಹತ್ರ ಇರೋರಿಗೆಲ್ಲ ಕೊಂಡಲ್ಲಿ ಯಾವ ಥರ ಆಗ್ತಾ ಇರ್ತಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಎರಡು ಬ್ಯಾಲೆನ್ಸ್ ಒಳಗಡೆ ಹೋಗೋಣ ಬನ್ನಿ, ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಅಂತ. ಇದ್ರ ವೈಬು ಸಖತ್ತಿರುತ್ತೆ. ನಾನು ತುಂಬ ವೀಡಿಯೋ ನೋಡಿದ್ದೆ ಇದ್ರದ್ದು ಕೂಡ ಹೆಂಗೆ ನಡೆಯುತ್ತೆ ಅಂತ. ಸೊ ಈ ಆಚರಣೆನ ಕ್ಯಾಪ್ಚರ್ ಮಾಡೋಕ್ಕೆ ನನಗೂ ಒಂದು ಅವಕಾಶ ಸಿಗುತ್ತೆ, ಒಂದು ಅವಕಾಶ ಸಿಕ್ಕೋದನ್ನ ಮಿಸ್ ಮಾಡ್ಕೊಬಾರ್ದು ಗಾಯ್ಸ್. ವೀರಭದ್ರ ಸ್ವಾಮಿದು ಈಗ ಒಳಗಡೆ ಎಂಟ್ರಿ ಇರುತ್ತಾ? ಎಂಟ್ರಿ ಇಂತೆಯಾ ಗಾಯ್ಸ್? ಸಿಕ್ಕಿದ್ರೆ ಆಲ್ಮೋಸ್ಟ್ ಇದನ್ನು ವೀಡಿಯೋ ಮಾಡಿರೋಣ ಯಾವ ಥರ ಕ್ಯಾಪ್ಚರ್ ಸಿಗುತ್ತೆ ಅಂತ. ನಮ್ಮೂರ ಕಡೆ ಈ ಥರ ಏನು ತೇರು ಕೊಂಡ ಇಲ್ಲ ಗಾಯ್ಸ್, ಬಟ್ ಇಲ್ಲಿರೋದನ್ನ ಕ್ಯಾಪ್ಚರ್ ಮಾಡಿ ನೀಟಾಗಿ ಇರುತ್ತೆ ಅಂತ ನೋಡೋಣ. ದೇವ್ರ ಫೋಟೋನ ತಗೊಂಡು ಗಾಯ್ಸ್ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು. ಹೂವಿನ ಅಲಂಕಾರನ ದೇವ್ರು ನೋಡೋಕೆ ಎರಡು ಕಣ್ಣು ಸಾಲದು ಆ ರೀತಿ ಇದೆ, ಸಖತ್ ವೈಬ್ರೇಷನ್ ಇದೆ ಅಲ್ವಾ ಈ ಪ್ಲೇಸಲ್ಲಿ. ಕಲ್ಲಿಂದಲೇ ಕಟ್ಟಿರುವಂಥ ಟೆಂಪಲ್ ಗಾಯ್ಸ್, ತುಂಬ ವರ್ಷಗಳ ಇತಿಹಾಸ ಇದೆ. ಏನು ವೀರಭದ್ರ ಸ್ವಾಮಿದು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂಥದ್ದು. ಆ ಅಲಂಕಾರ ಬೆಳ್ಳಿ ಅಲಂಕಾರ ಮಾಡಿದ್ರಲ್ಲ ದೇವ್ರಿಗೆ, ಅದು ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಹೂವಿನ ಅಲಂಕಾರ, ಯಾವ ಮೇಲೆ ದೇವ್ರು ಬರುತ್ತೆ ಅವರು ಕೂಡ ಈಗ ಪೂಜೆ ಎಲ್ಲ ಮಾಡಿದ್ದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕಾಣ್ತಾ ಇದೆಯೋ ಅಷ್ಟೊಂದು ನಾನು ತೋರಿಸ್ತೀನಿ ಇಷ್ಟ ಗಾಯ್ಸ್. ಬಟ್ ನೈಟ್ ತೋರಿಸ್ತೀನಿ ಗಾಯ್ಸ್ ನಿಮಗೆ ವ್ಯೂಸ್ ಆದ್ರೆ ಯಾವ ಥರ ಇರುತ್ತೆ ಅಂತ. ಸಖತ್ತಾಗಿ ಅಂಗೋಡಿದು ಪಾಪ್ಯುಲೇಷನ್ ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ ಅಂತ ಡೆಕೋರೇಷನ್ಗೆ. ಹಳ್ಳಿ ಹಬ್ಬ ಅಂದರೆ ಹಳ್ಳಿ ವಿಲೇಜ್ ಹಬ್ಬಕ್ಕೆ ಒಂದು ಹೆಸರುವಾಸಿ ಮಾಡೋದೇ ಈ ಥರದ್ದು ಗಾಯ್ಸ್. ಈ ಥರ ಕಂಟೆಂಟ್ ಜನಕ್ಕೆ ತಲುಪಿಸ್ಬೇಕು ಅಂತ ನಮ್ಮ ಸಂಸ್ಕೃತಿ ಗಾಯ್ಸ್. ಯಳಂದೂರು ತಾಲೂಕು ಗಂಗೋಡಿ ಗ್ರಾಮ, ಅನೇಕ ವರ್ಷಗಳ ಇತಿಹಾಸ ಇರುವಂಥ ಟೆಂಪಲ್, ಸಖತ್ತಿದೆ ಮಾತ್ರ. ಮತ್ತು ಈಗ ದೇವ್ರು ಬರೋದನ್ನ ಕಾಯ್ತಾ ಇದ್ದಾರೆ ಅಲ್ಲಿ. ಆಲ್ಮೋಸ್ಟ್ ದೇವ್ರು ಬಂದರೆ ಇದಕ್ಕೆ ಮಾರ್ಗವಾಗಿ ಅಲ್ಗುವಂಥದ್ದು ಗಾಯ್ಸ್. ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ಬಟ್ ಚೆನ್ನಾಗಿದೆ ವೈಬು. ಸೊ ಗಾಯ್ಸ್ ಇಷ್ಟೊಂದು ಕಾಯ್ದಿರೋದು ಅದಕ್ಕೋಸ್ಕರ, ಕೊಂಡ ನೋಡೋದಕ್ಕೋಸ್ಕರ. ಗಾಯ್ಸ್ ಅಲ್ಲಿ ಕೊಂಡ ಆಗೋದನ್ನ ಇಲ್ಲಿಗೆ ಮೆಸೇಜ್ ಬರುತ್ತೆ ಅಂತಿದೆ. ಸೊ ಫೋನ್ ಮೂಲಕ ಇವ್ರ ಜೊತೆ ಇಂಟಿಮೇಷನ್ ಕೊಡ್ತಾರೆ. ಸೊ ಇಲ್ಲಿ ಯಾರು ಕೊಂಡ ಆಯ್ತಾರೆ ಅವರು ಒಳಗಡೆ ಕೂತಿರ್ತಾರೆ, ಅವ್ರು ಬರ್ತಾರೆ ಇವಾಗ ಸರಿನಾ. ಸೊ ಇಲ್ಲಿಂದ ಕೊಂಡ ಆಯ್ಕೆ ಹೋಗೋದಿರುತ್ತಲ್ಲ, ಅದು ನೋಡೋಕ್ಕೆ ಸಖತ್ತಿರುತ್ತೆ. ಯಜಮಾನ್ರೆ ಜಾತ್ರೆ ಬಗ್ಗೆ ಓಕೆ ಈಗ ಬಿಸಿ ಇದ್ದಾರೆ ಗಾಯ್ಸ್, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತಾಡ್ತೀನಿ. ಇವರು ಉಸ್ತುವಾರಿ ಅಂತ ಮೇಲೆ ಉಸ್ತುವಾರಿ ವಹಿಸ್ತಾರಲ್ಲ ಅದು. ಸೊ ಇವರೆಲ್ಲ ಮೇನ್ ಇಲ್ಲೇ ಇದ್ದಾರಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಗಾಯ್ಸ್ ಎಷ್ಟು ಜನ ನಿಂತಿದ್ದಾರೆ ಅಕ್ಕಪಕ್ಕ ನೋಡ್ಬೋದು. ಇದ್ರ ಮಧ್ಯೆ ಈ ಥರ ಮಾತಾಡ್ಕೊಂಡು ನನಗೆ ಒಂಥರ ಆಗುತ್ತೆ. ಬಟ್ ಈ ಇಷ್ಟು ಜನ ಎಲ್ಲ ಕಾಯ್ದಿರೋದು ವೀರಭದ್ರ ಸ್ವಾಮಿ ಏನು ಕೊಂಡ ಆಯೋದು ಇಲ್ಲಿ ಹೋಗುತ್ತಾರೆ, ಅದ್ರ ಕತ್ತಿ ಜಳಕ ನೋಡೋದು ಇದೆಯಲ್ಲ ಅದನ್ನ ಮಿಸ್ ಮಾಡಬಾರ್ದು ಅಂತ ಗಾಯ್ಸ್. ಕಂಟೆಂಟ್ ಹಂಗೆ ಗಾಯ್ಸ್, ಒಬ್ಬರೇ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತಲ್ಲ ಮೈಕ್ಲು ಮಾತಾಡ್ಕೊಂಡು. ತುಂಬ ಜನ ಏನೇನು ನೋಡ್ತಾ ಇದ್ದಾರೆ ವಿತೌಟ್ ಮೈಕ್ ವೀಡಿಯೋ ಮಾಡೋದು ಆ ಸುಲಭ ಅಲ್ಲ ಗಾಯ್ಸ್, ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂತಿರುತ್ತೆ. ಓಕೆ ಸಖತ್ತಿದೆ ಗಾಯ್ಸ್ ಕ್ರೇಜ್ ಮಾತ್ರ. ಆಮೇಲೆ ಗಾಯ್ಸ್ ಮೇಯ್ನಾಗಿ ಇಲ್ಲಿ ತಿನ್ನೋ ಐಟಮ್ಗಳು ಏನಾದ್ರು ಸ್ನ್ಯಾಕ್ಸ್ ಅಂತ ಸೈಡಲ್ಲಿ ಮಾಡೇ ಇರ್ತಾರೆ. ಸೊ ಇಷ್ಟೇನು ಜನ ಕಾಣಿಸ್ತಾ ಇಲ್ಲ ಗೈಸ್ ಇಲ್ಲಿ, ನನಗೆ ಆಶ್ಚರ್ಯ ಆಗ್ತಾಯಿದೆ. ಇನ್ನೂ ಟೈಮ್ ಆಯ್ತಲ್ಲ ಅದಕ್ಕೇನು ಗೈಸ್. ಗಂಗೋಡಿ ಜಾತ್ರೆ ಮೊದಲು ಇಲ್ಲೆಲ್ಲ ಬಂದಾಗ ಮನೆಗಳು ಅಷ್ಟೇನು ಇರಲಿಲ್ಲ ಗೈಸ್, ಈಗ ಅಲ್ಲಿ ಮೂಲೆವರೆಗೂ ಮನೆ ಮಾಡಿದ್ದಾರೆ ಈಗ. ಸೊ ಕೊಂಡ ಹಾಕೋದಿಲ್ಲೇ, ಕೊಂಡೋತ್ಸವ ಏನಿರುತ್ತೆ ಸೌದೆಗಳು ಅದನ್ನೆಲ್ಲ ಬೆಳಿಗ್ಗೆ ಅಷ್ಟೊತ್ತೆ ಪೂಜೆ ಮಾಡಿ ಕರ್ಪೂರ ಹಾಕಿ, ಸೊ ಅದು ಕೊಂಡ ಆಗೋವರೆಗೂ ವೆಯ್ಟ್ ಮಾಡಿ ಅದರ ಸಮತಟ್ಟಾಗಿ ಅದನ್ನು ಕೊಂಡ ರೀತಿ ಇದು ಮಾಡಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಾದ್ಮೇಲೆ ಸೊ ಕೆಲವೊಬ್ರು ಆಲ್ರೆಡಿ ಈಗ ಬಂದು ಮುಂದೆ ಜಾಗ ಇಟ್ಕೊಳ್ಳೋದು, ಕೆಲವರು ಮರ ಹತ್ಕೊಳ್ಳೋದು, ಇಲ್ಲಿ ಮೇಲ್ಗಡೆ ಹತ್ಕೊಳ್ಳೋದು ಹಿಂಗೆಲ್ಲ ಮಾಡಿರ್ತಾರೆ ಗೈಸ್ ಒಟ್ಟಿನಲ್ಲಿ. ಸೊ ಅದು ಕೊಂಡ ಹೆಂಗೆ ಹಾಕಿರ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡ್ಬೋದು ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸ್ಗೆ ಒಂದು ಆರ್ಟ್ಸ್ ಆಫ್ ಹೇಳ್ಬೇಕು ಗೈಸ್, ಅವ್ರು ಇಲ್ಲ ಅಂದರೆ ಈ ಥರದ್ದೆಲ್ಲ ಸುಸೂತ್ರವಾಗಿ ನಡೆಯೋಕ್ಕಾಗೋದೇ ಇಲ್ಲ. ಸೊ ಗೈಸ್ ಕೊಂಡ ರೆಡಿ ಆಗ್ತಾ ಇದೆ, ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಅಲ್ಲಿ ಒನ್ಸ್ ರೆಡಿ ಆದಮೇಲೆ ಆಟೋಮೆಟಿಕ್ಕಾಗಿ ಅಲ್ಲಿಗೆ ಸಿಗ್ನಲ್ ಹೋಗುತ್ತೆ. ಸೊ ಆಮೇಲೆ ಅಲ್ಲಿಂದ ಬರುವಂಥದ್ದು ಇಲ್ಲಿ ನೋಡ್ಬೋದು ಯಾವ ಥರ ರೆಡಿ ಆಗ್ತಾ ಇದೆ ಕೊಂಡ ಅಂತ. ಅದನ್ನು ಸಮತಟ್ಟಾಗಿರೋದನ್ನ
ಅಲ್ಲಿ ಎಷ್ಟು ಶಾಕ್ ಆಯಿದ್ರು ಕೂಡ ಅವರು ಅದನ್ನೆಲ್ಲ ಸಮತಟ್ಟಾಗಿ ಮಾಡಿದ್ಮೇಲೆ ಆ ಕಡೆ ಬರುವಂಥದ್ದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಗೈಸ್, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಇನ್ನು ಇಲ್ಲಿಂದ ಅಲ್ಲಿಗೆ ಸಿಗ್ನಲ್ ಕೊಟ್ಟರೆ ಆ ಕಡೆಯಿಂದ ದೇವ್ರು ಬರುತ್ತೆ. ಓ ಗಾಯ್ಸ್, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮ ಅವರು ಅಲ್ಲಿಂದ ಬರುವಾಗ ಈ ಕಡೆಯಿಂದನೇ ಕೊಂಡ ಒಯ್ಯುವಂಥದ್ದು. ಸೊ ಸರಿಯಾಗಿ ಎಲ್ಲ ಅದ ಮಾಡಿ ಎಲ್ಲನೂ ರೆಡಿ ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿ ಸಿಗ್ನಲ್ ಹೋದ ಇಟ್ಲೇ ಬರುವಂಥದ್ದು ಗಾಯ್ಸ್. ಅದನ್ನೆಲ್ಲ ಸರಿ ಮಾಡ್ತಾರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಗಾಯ್ಸ್. ಇಷ್ಟು ಬಿಸಿಯಲ್ಲಿ ಅದನ್ನೆಲ್ಲನೂ ತಾಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ತಾರಲ್ಲ, ಅದು ಮೇನ್ ಇರುವಂಥದ್ದು. ಗೊತ್ತಾ ಗಾಯ್ಸ್, ಇವನು ಜಾತ್ರೆಯಲ್ಲಿ ಬಂದು ನನ್ನ ಜೊತೆ ಕುಡಿಯೋಕ್ಕೆ ಅಳ್ತಿದ್ನಲ್ಲ ನಮ್ಮೂರು ಜಾತ್ರೆಯಲ್ಲಿ, ಇವನೇ ನೋಡಿ ಮೈಕ್ ಮಾತ್ರ ಇಸ್ಕೊಡ್ತಾನೆ. ಇವಾಗ ತಗೋ ಹೋಗ್ತಾ ಇದ್ದಾರಲ್ಲ, ಸೊ ಇವಾಗ ಪೂಜೆ ಮಾಡೋಕ್ಕೆ ತಗೋ ಹೋಗ್ತಾ ಇದ್ದಾರೆ. ಇಲ್ಲಿ ಪೂಜೆ ಆದಮೇಲೆ ಗಾಯ್ಸ್ ಅಲ್ಲಿಂದ ಕೊಂಡ ಅದು ಸ್ಟಾರ್ಟ್ ಆಗುವಂಥದ್ದು. ಇವ್ರು ರೆಡಿ ಮಾಡಿಬಿಟ್ಟು ಅಲ್ಲಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇವ್ರು ಪೂಜೆ ತಗೋ ಹೋಗ್ತಾ ಇದ್ದಾರೆ ಈಗ ಗೈಸ್. ಆಟ ಸಾಮಾನು ಎಲ್ಲ ಚಿಕ್ಕ ಮಕ್ಕಳು ಪ್ರೀತಿ ಪಾತ್ರ ಆವಾಗ ನಮ್ಗೆ ತಗೊಳ್ಳೋ ಅಂತ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ತಗೊಳ್ತಿರ್ಲಿಲ್ಲ ಗೈಸ್. ಇಲ್ಲಿ ಬಸವ ಇದೆ, ಇಲ್ಲೇ ತುಂಬ ಜನ ನಿಂತ್ಕೊಳ್ತಾರೆ. ಇಲ್ಲಿಂದ ಕೊಂಡ ಯಾರು ಕಾಣುತ್ತಾ ಇಲ್ಲ, ಓಡೋದು ಕಾಣುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಸ್ಟ್ರೆಂತ್ ಇಲ್ಲೂ ಜಾಸ್ತಿ ಇರುತ್ತೆ. ಇನ್ನೂ ಬೇಕು ಗಾಯ್ಸ್ ನನ್ನ ಪ್ರಕಾರ, ನನ್ನ ಎಸ್ಟಿಮೇಷನ್ ಪ್ರಕಾರ. ಇಲ್ಲ ನಾನು ಚಿಕ್ಕವನಾಗಿದ್ದಾಗ ಅಷ್ಟು ಜನ ಅಂತ ನನಗೆ ಅನ್ನಿಸ್ತಾ ಇತ್ತು, ಗೊತ್ತಾಗಿಲ್ಲ ಗಾಯ್ಸ್. ಡ್ರೋನ್ ಎಲ್ಲ ಬಿಟ್ಟು ಕ್ಯಾಪ್ಚರ್ ಮಾಡಿಸ್ತಾ ಇದ್ದೀನಿ ನಾನು, ಸುಮ್ಮನೆ ಬಿಲ್ಡಪ್ ಗಾಯ್ಸ್. ನೋಡಿ ಡ್ರೋನ್ ಆಪ್ರೇಟರ್ ಬೇರೆ ಕರ್ಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಡ್ರೋನ್ ಬಿಟ್ಟು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಿರುತ್ತಲ್ಲ, ಇದು ಸಖತ್ತಿರುತ್ತೆ. ಯು ಸಿ ದಟ್ ಒನ್. ಕ್ಯಾಮ್ರಾದಲ್ಲಿ ಬರ್ಡ್ ವ್ಯೂ ಸಿಗುತ್ತೆ, ಮೈಕ್ ಹಾಕಿದ್ರೆ ಕ್ಲಿಯರ್ ವಾಯ್ಸ್ ಸಿಗುತ್ತೆ, ವಿತ್ ಕ್ಯಾಮ್ರಾ ಗೋಪುರ ಇದ್ರೆ ಕ್ಲಿಯರ್ ವ್ಯೂ ಸಿಗುತ್ತೆ. ದಟ್ಸ್ ವೈ ದ ಎಕ್ವಿಪ್ಮೆಂಟ್ಸ್ ಆರ್ ವೆರಿ ವೆರಿ ಯೂಸ್ಫುಲ್ ಅಂತ ಇರೋದು. ಹಬ್ಬ ಏನು ಸೌಂಡ್ ನಡೀತಾ ಇದೆ ನೋಡಿ ಅಲ್ಲಿಂದ ವಾಪಸ್ ಬರೋಕೆ ಗಾಯ್ಸ್. ಇದನ್ನೆಲ್ಲ ತಗೋ ಹೋಗ್ತಾ ಇದ್ದಾರೆ ಅಂದರೆ ಈಗ ಕೊಂಡ ಸ್ಟಾರ್ಟ್ ಆಗುತ್ತೆ. ವೈಬು ಎದೆ ಅಂತ ಜಲ್ ಅನ್ಬೇಕು, ಆ ರೀತಿ ಸೌಂಡ್ ಆಗ್ತಾ ಇದೆ. ಒಂದು ನಾಯ್ಸ್ ಮಾಡ್ತಾ ಇದ್ದಾರೆ ಅಂದರೆ ದೇವರು ಹೊರಗಡೆ ಬರುತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಕಾಯ್ತಾ ಇರುವಂಥದ್ದು. ಈ ಮೂಮೆಂಟ್ ಮಾತ್ರ ಸಕ್ಕತ್ತಿದೆ ಗಾಯ್ಸ್. ಅಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರೋರು ನೋಡ್ತಾ ಇರ್ಬೋದು ನೀವು ಅಲ್ಲಿ. ರೋನಿನ್ ಈ ಕಡೆ ರೈಟ್ ಸೈಡ್ ಇದೆ ಗಾಯ್ಸ್. ಇಲ್ಲಿ ಗಂಗೋಡಿ ಕೊಂಡೋತ್ಸವ ಅಷ್ಟು ದೂರಕ್ಕೆ ಬರ್ತಾ ಇದ್ದಿದ್ದು ಅಪರೂಪ. ಎಲ್ಲರೂ ಮೊಬೈಲ್ಗೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ನನ್ನ ಚಾನಲಲ್ಲಿ ಅಫಿಷಿಯಲ್ ಆಗಿ ಬರುತ್ತೆ ನಾನು ಇವತ್ತು ಎಲ್ಲಿದೆ ಅಂತ. ನನಗೆ ಎಷ್ಟೋ ದಿನಗಳಾದರೂ ನೆನ್ಪಿಳ್ಕೊಳ್ಳುತ್ತೆ. ನನ್ನ ವೀಡಿಯೋದಲ್ಲಿ ಫಸ್ಟ್ ಟೈಮ್ ವೀರಭದ್ರ ಸ್ವಾಮಿದು ಪವಾಡ ಗಾಯ್ಸ್. ಇವತ್ತು ಕೊಂಡಾಯ ಒಂದು ವೀರಭದ್ರ ಸ್ವಾಮಿ, ಇನ್ನೊಂದು ಭದ್ರಕಾಳಮ್ಮ ಅಂತ. ನೋಡಿ ಅಲ್ಲಿ ಯಾವ ಥರ ಜಾಗ ಬಡಿ ಅಂತ ಎಲ್ಲ ಅವ್ರು ಸಾಧನೆ ಮಾಡ್ತಾರೆ ನೋಡಿ ಗಾಯ್ಸ್. ಕತ್ತಿ ತೋರಿಸ್ತಾ ಇರುವಂಥದ್ದು ಅನೇಕ ವರ್ಷಗಳಿಂದ ನೋಡ್ಕೊಬಿಡ್ತಾರೆ. ವೀರಭದ್ರ ಸ್ವಾಮಿ ಬರ್ತಾರೆ, ಅವ್ರ ಪಕ್ಕದಲ್ಲೇ ಓಡಾಟ ಮಾಡ್ತಾರೆ ಗಾಯ್ಸ್. ಅವ್ರಿಗೆ ಬೇಗ ಅದನ್ನ ಹಿಡಿಬೇಕು ಅಂತ ಇರುತ್ತೆ. ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಗೆ ಇದನ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಇರುತ್ತೆ. ಸೊ ಅವರು ಜಾರಿ ಮಾಡಿಕೊಂಡು ಇಲ್ಲಿ ಮುಂದೆ ಬರ್ತಾರಲ್ಲ, ವ್ಯೂ ನೋಡ್ಬೋದು. ಆಲ್ಮೋಸ್ಟ್ ಸೂರ್ಯ ಅಲ್ಲಿ ಹತ್ರ ಹೋಗಿದ್ದಾನೆ ಗೈಸ್. ಟೈಮ್ 5:16 ಆಗಿದೆ. ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇಲ್ಲಿಂದ ನೋಡಿ ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರೋದು ಬಂದರು ಗಾಯ್ಸ್ ವೀರಭದ್ರ ಸ್ವಾಮಿ. ಸೊ ಇಲ್ಲಿಂದ ಕರ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರೋದು. ಐ ಥಿಂಕ್ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರುತ್ತಲ್ಲ, ಸೊ ಇಲ್ಲಿಂದ ಕರ್ಕೊಂಡು ನಿಮಗೆ ಅದ್ರ ವ್ಯೂ ತೋರಿಸ್ತೀನಿ ಗಾಯ್ಸ್. ನೋಡ್ಬೋದಾಗಿರುತ್ತೆ ವೀರಭದ್ರ ಸ್ವಾಮಿನ ಯಾವ ಥರ ಬರುತ್ತೆ ಅಂತ. ಅದು ಡ್ರೆಸ್ ಹಾಕ ಬರುತ್ತಲ್ಲ, ಅದನ್ನು ಶೋ ಮಾಡ್ಬೇಕು ಗಾಯ್ಸ್. ನಿಮಗೆ ಮಿಸ್ ಮಾಡಿದೆ. ಟೈಮ್ ಮಾತ್ರ ಅಡ್ಡಿಯಾಗಿರುತ್ತೆ ಗಾಯ್ಸ್. ವೀರಭದ್ರ ಸ್ವಾಮಿ ಇವಾಗ ಕಾಣ್ತಾ ಇದೆಯಾ ಅನ್ಸ್ಕೊಳ್ತೀನಿ. ನಮ್ಮ ಮಾವನ ಮಗ ಇಲ್ಲಿದ್ದಾನೆ ನೋಡ್ಬೋದು. ಸೊ ಈ ಥರ ಇನ್ವಾಲ್ವ್ಮೆಂಟ್ ಜಾಸ್ತಿ. ಹೋದ ವರ್ಷ ಅವರೇ ಆಗಿದ್ದು ಅನ್ಸುತ್ತೆ ಗಾಯಿಸ್ಕೊಂಡ. ನೋಡಿ ಇವರೇ ಗಾಯ್ಸ್ ಮೇನ್ ವೀರಭದ್ರ ಸ್ವಾಮಿ ಕೊಂಡಾಯ ಅಂತದ್ದು. ಇವರೇ ಮೇನ್ ಗಾಯ್ಸ್ ಕೊಂಡಾಯ ಅಂತದ್ದು. ಇಲ್ಲೇ ಕೊಂಡಾಯ ಅವ್ರು ನೋಡ್ಬೋದು. ಸೊ ಗಾಯ್ಸ್ ಕಾಣಿಸ್ತಾ ಇರ್ಬೋದು ಯಾರು ಮುಂದೆ ಹೋಗ್ತಾ ಇಲ್ಲ ಅಂತ. ಅವ್ರು ಕೊಂಡ ಆಯ್ಬೋದಾಗಿರುತ್ತಲ್ಲ ಅಂತವ್ರು. ಸೊ ಇವ್ರದ್ದು ಏನಿರುತ್ತೆ ಸೀರೆ ಹಾಸ್ಕೊಂಡು ಕರ್ಕೊ ಹೋಗುವಂಥದ್ದು. ಸೊ ಇದೇ ಲೈವ್ ಕ್ಯಾಪ್ಚರ್ ತುಂಬ ಜನಕ್ಕೆ. ಸೊ ಗಾಯ್ಸ್ ಕ್ಯಾಪ್ಚರ್ ಚೆನ್ನಾಗಿ ಆಗ್ತಾ ಇದೆ. ಸೊ ಹಬ್ಬದ ಇವತ್ತು ಏನು ಎಕ್ಸ್ಪ್ರೆಷನ್ ಇದೆ ಇದೆಲ್ಲ ಅರ್ಥ ಬರೋದೇ ಇವರು ಕೊಂಡ ಆದ್ಮೇಲೆ ಗಾಯ್ಸ್. ಅದಕ್ಕೋಸ್ಕರ ಇಷ್ಟೊಂದು ಜನ ಕಾಯ್ತಾ ಇರೋವಂಥದ್ದು. ಇವು ಇಷ್ಟೊಂದು ಚೆನ್ನಾಗಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಖತ್ತಿದೆ ಗಾಯ್ಸ್. ಹತ್ತಿರಲ್ಲೇ ಹೋಗ್ತಾ ಇದೆ ನೋಡಿ. ಅದ್ರ ಕಡ್ಡಿಗ ನೋಡ್ಬೋದು. ಆ ಕಡ್ಡಿಗೆ ಇಟ್ಟು ತಿಂದಿದ್ದೀನಿ ನಾನು ಒಂದ್ಸರಿ ಕೊಂಡ ಆಗ್ಬೇಕಾದ್ರೆ ಹತ್ತಿರದಲ್ಲಿ ಸಿಗಾಕೊಂಡು.
ಸೊ ಇದು ವೇಷ ಹಾಕಿರೋದು ಇವರು ವೀರಭದ್ರ ಸ್ವಾಮಿ ವೇಷ, ಮುಂದೆ ಭದ್ರಕಾಳಮ್ಮ ಇರುತ್ತೆ. ಸೊ ಇವರು ಅನೇಕ ದಿನಗಳಿಂದ ಮಾಂಸಾಹಾರ ಪದ್ಧತಿಯನ್ನು ಮಾಡಿರಲ್ಲ, ಆಮೇಲೆ ಪಾದರಕ್ಷೆ ಅದನ್ನು ಧರಿಸಿರಲ್ಲ, ಬರಿಗಾಲಲ್ಲಿ ಇರ್ತಾರೆ. ಆಹಾರ ಉಪಚಾರಲ್ಲೂ ಆಲ್ಮೋಸ್ಟ್ ಇವ್ರಿಗೂ ಕಟ್ಟುನಿಟ್ಟಿರುತ್ತೆ. ಇದನ್ನ ಈ ಥರ ಯಾರು ಕೊಂಡಾಯ್ತಾರೆ ಅವ್ರಿಗೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಗಾಯ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ದಾರಿ ಬಿಡಿಸ್ಕೊ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಿ ದೇವರು ಇಲ್ಲಿ ನೋಡಿ ಗಾಯ್ಸ್, ಇದು ಗಾಯ್ಸ್ ನಿಜವಾಗ್ಲೂ ನನಗೆ ಒಂಥರ ಇಷ್ಟ ಆದಿದ್ದು ಅಂದ್ರೆ ಆ ಥರ ಅದು ಆ ಕಡೆಯಿಂದ ಈ ಕಡೆ ಇನ್ನು ಅನೇಕ ಕಾಲಗಳಿಂದ ಹಿಂದೆ ಯೂಸ್ ಮಾಡ್ತಿದ್ದಂಥದ್ದು ಕಹಳೆಗಳು ಸಖತ್ತಿದೆ ಅಲ್ವಾ ಕಹಳೆ. ಅದು ಊತರ ಗಾಯ್ಸ್, ಇವಾಗಲೂ ಊದೂರು ಸೌಂಡ್ ಬರುತ್ತೆ ಅದರದೇ ಆದಂಥದ್ದು. ಈಗ ಫಾಸ್ಟ್ ಆಗ್ತಾ ಇದೆ ಏನಿಲ್ಲ ಗಾಯ್ಸ್. ಹಿಂದೆ ಹೋಗ್ಬೇಕಾನೆ, ಮುಂದೆ ಬಂದಿದೆ. ಹಿಂದೆ ಹೋಗ್ತಾ ಇದೆ ತಾನೆ, ಹೇಳ್ಕೊಂಬರ ಹೇಳಿ ಗಾಯ್ಸ್. ಇನ್ನ ದೇವ್ರು ಹಿಂದೆನೇ ಬರ್ತಾ ಇದೆ ಅಲ್ಲಿಂದ. ಸೊ ಅಲ್ಲಿ ನೋಡ್ಬೋದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಅಣ್ಣ. ನಾವು ನಮ್ಮದೇ ಆದಂಥ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ಗಾಯ್ಸ್. ದೇವರು ಮುಂದೆ ಬರ್ತಾ ಇಲ್ಲ. ಸೊ ಮುಂದೆ ಸೀರೆ ಹಾಸ್ಕೊಂಡು ಅದ್ರ ಹಿಂದಿರೋ ವೈಪ್ ನೋಡ್ಬೋದು. ಇಲ್ಲೂ ತುಂಬ ಜನ ನಿಂತಿದ್ದಾರೆ. ಇಲ್ಲಿರೋದ್ರ ಜೊತೆಗೆ ಅಲ್ಲಿದ್ದಾರೆ ನೋಡಿ, ಅಲ್ಲಿ ತುಂಬ ಜನ ಸೇರಿರೋದಂಥದ್ದು. ಸೊ ಈ ವೈಬ್ ಸಕ್ಕತ್ತಿದೆ ಅಲ್ವಾ ಗಾಯ್ಸ್. ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನ ಇರ್ಬೋದು ಈ ಥರ ಹಬ್ಬಕ್ಕೆ ಸೇರಿ ಹಬ್ಬದಲ್ಲಿ ಮಾಡ್ತೀವಲ್ಲ, ಈ ಥರ ಹೊಸ ಆಚರಣೆ ಇದೆಯಲ್ಲ, ಇದು ಮಾತ್ರ ಅಲ್ಟಿ ಅಲ್ವಾ. ಏನು ಮಿಸ್ ಮಾಡ್ಕೊಬಾರ್ದು ಈ ಥರದ್ದು. ಅದಕ್ಕೆ ಗಾಯ್ಸ್ ಬೆಂಗಳೂರಿಂದ ಇದನ್ನು ನೋಡಬೇಕು ಅಂತ ಬಂದಿರೋದು. ಎಷ್ಟೋ ಜನ ಬರ್ತಾರೆ ಆ ಥರ ಸಿಟಿಗಳಿಂದ, ಹಳ್ಳಿಗಳಲ್ಲಿ ಹಬ್ಬ ಅಂದರೆ ಮಿಸ್ ಮಾಡ್ಕೊಬಾರ್ದು ಅಂತ. ಇದನ್ನ ಕೆಲವೊಬ್ರು ಮೂಢನಂಬಿಕೆ ಆ ಥರ ಮೈ ಮೇಲೆ ದೇವ್ರು ಬರಲ್ಲ ಅಂತ ಹೇಳೋರು ಇರ್ತಾರೆ, ನನಗೂ ಗೊತ್ತು. ಆಚರಣೆ ನಡ್ಕೊಂಡು ಬಂದಿರೋದು ಇದು ಯಾವ ರೀತಿ ತಗೋಬೇಕು ಅಂತ ನೀವೇ ಅಂದ್ಕೊಳ್ಳಿ ಅಷ್ಟೇ. ಸೊ ಗಾಯ್ಸ್ ದೇವರು ಹೋಗ್ತಾರೆ ಹತ್ರ ವೈಪ್ ಕಾಂತಾರ ಮೂವಿ ನೋಡಿರ್ತಿಲ್ಲ ಗಾಯ್ಸ್. ದೈವದ ಆರಾಧನೆ ಯಾವ ಥರ ಇರುತ್ತೆ, ಅದು ತುಳುನಾಡಿಗಾಗಿರ್ಬೋದು, ನಮ್ಮ ಈ ಕಡೆ ಏನಿರುತ್ತೆ ದಕ್ಷಿಣ ಕರ್ನಾಟಕದ ಕಡೆ ಅಲ್ಲಿನ ಆಚರಣೆಗಳು ಗಾಯ್ಸ್, ಅದು ನಮ್ಮ ಚಾಮರಾಜನಗರದಲ್ಲಿ ಇರುವಂಥದ್ದು. ಸೊ ಇದು ನಮ್ಮ ಕಲ್ಚರ್ ಅಂತ ಹೇಳ್ಬೋದು, ಸಂಸ್ಕೃತಿ ಏನು ಇಟ್ಕೊ ಬಂದಿದೆ ಹಿಂದೆಯಿಂದ ಅದನ್ನ ಇನ್ನೂ ಪಾಲಿಸ್ಕೊ ಬರ್ತಾ ಇರುವಂಥದ್ದು ಗಾಯ್ಸ್. ಸೊ ಹಿಂದೆ ಬರ್ತಾ ಇದೆ ನೋಡ್ಬೋದು ಗಾಯ್ಸ್, ಅಲ್ಲಿ ದೇವ್ರು ಹೊತ್ಕೊ ಬರ್ತಾ ಇದಲ್ಲ, ಕೊಂಡ ಅದೇ ಇಟ್ಲಿ ಅವ್ರು ಹಿಂದೆ ಬರ್ತಾರೆ. ಸೊ ಗಾಯ್ಸ್ ಇವರೇ ಕೊಂಡ ಆಯ್ತಾರೆ ಗಾಯ್ಸ್. ಅವರು ತಲಾರ್ಗೆ ಬರ್ತಾ ಇದ್ದಾರೆ, ಬಟ್ ಇವರು ತಳ್ಳಾಟ ನೂಕಾಟ ಇರುತ್ತಲ್ಲ ಅದು ವೈಬ್ ಕ್ರಿಯೇಟ್ ಮಾಡುತ್ತೆ ಗಾಯ್ಸ್. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ವೈಬ್ ಕ್ರಿಯೇಟ್ ಆಗೋದೆ ಹಂಗೆ. ಸೊ ಅವ್ರು ಕೊಂಡ ಆಯೋದನ್ನು ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಅವಕಾಶ ಸಿಕ್ಕರೆ ಖಂಡಿತ ಗಾಯ್ಸ್. ಇದು ಜಾತ್ರೆ ಅಂತ ಮಂಟಸ್ವಾಮಿ ದೇವ್ರ ಗುಡಿ ಇರುತ್ತಲ್ಲ ಅವ್ರು ಬಡಿತಾರೆ ಗಾಯ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಿಹರ್ಸಲ್ ಏನು ಮಾಡಿರಲ್ಲ ಗಾಯ್ಸ್ ಇವರು. ಅಂದರೆ ಇದರಲ್ಲಿ ದೇವ್ರು ಬರೋದು ಇದನ್ನೆಲ್ಲ ತುಂಬ ಜನ ಏನು ಅಂತಾರೆ ಮೂಢನಂಬಿಕೆ ಅಂತ ಅಂಥದ್ಕೆಲ್ಲ ತುಂಬ ಸರಿ ಇದನ್ನು ಬೇರೆ ರೀತಿಯೇ ಹೇಳೋ ರೀತಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಿಂದೆ ತಿರುಗಿ ಅಲ್ಲಿ ವೀರಭದ್ರ ಸ್ವಾಮಿ ಇರೋನ್ನ ಕರೆಯೋ ರೀತಿ, ಆಮೇಲೆ ದೇವರು ಮುಂದೆ ಬರೋ ರೀತಿ. ಸೊ ಇವಾಗ ಮುಂದೆ ಚಲಿಸ್ತಾ ಇದ್ದಾರೆ, ಈ ರೀತಿ ಅರ್ಥೈಸ್ಕೋಬೇಕಾಗಿರುತ್ತೆ ಇದನ್ನು.
ಏನು ಇದನ್ನ ತಗೋ ಹೋಗ್ತಾ ಇದ್ದಾರೆ. ಸೊ ಅದು ಕೊಂಡ ಇದ್ದವರೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ ವಾಪಸ್ಸು. ಇಲ್ಲ ಆದ್ರಲ್ಲ ನೋಡಿ ಅವ್ರು ಬರ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಈ ಕಡೆ ತಿರುಗಿಸಿ ನಿಂತ್ಕೊಳ್ತಾರೆ ನೋಡ್ಕೊಳ್ಳಿ. ಹೋಗಿ ಹಿಂದಕ್ಕೆ ಸೊ ಪಲ್ಲಕ್ಕಿ ಅಲ್ಲಿ ಬರ್ತಾ ಇದೆ ನೋಡ್ಬೋದು ಗಾಯ್ಸ್. ಅದನ್ನ ಒಂದು ರೌಂಡ್ ತಿರುಗಿಕೊಂಡ್ಬಂದು ಮತ್ತೆ ಅಲ್ಲಿ ನಿಂತ್ಕೊಂಡು ಆ ಕಡೆ ತಿರುಗಿಸ್ತಾರೆ. ಸೊ ಎಲ್ಲ ನೀವು ನೋಡ್ಬೋದಾಗಿರುತ್ತೆ ಯಾವ ರೀತಿ ಇದಾಗುತ್ತೆ ಅಂತ. ಎಷ್ಟೊತ್ತವರೆಗೂ ಕೊಂಡ ರೆಡಿ ಆಗಿದ್ದು. ಇದು 5 ನಿಮಿಷ ಏನು ವ್ಯೂ ಸಿಗುತ್ತೆ ಗಾಯ್ಸ್, ಇದಕ್ಕೋಸ್ಕರನೇ ಇದು ಒಂದು ಸಕ್ಕತ್ತಿದೆ. ಸೊ ಇವಾಗ ಮೂರ್ತಿ ನೋಡ್ಬೋದಾಗಿರುತ್ತೆ ನೀವು. ಇನ್ನೊಂದು ರೌಂಡ್ ಏನು ಹೋಗಲ್ಲ, ಒಂದೇ ರೌಂಡು. ಸ್ವಾಮಿಗೆ ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಧೂಪ ಅಂತ ಕರಿತೀವಿ. ಇದನ್ನ ಏನಿರುತ್ತೆ ಕೊಂಡ ಅಲ್ಲಿಗೆ ಹಾಕ್ಬಿಟ್ಟು ಎಲ್ಲರೂ ಆಮೇಲೆ ಧೂಳ್ತಾ ಹಾಕೊಳ್ಳುವಂಥದ್ದು. ಆವಾಗಲಿಂದ ನಡ್ಕೊಬಾರ್ದು. ಇಷ್ಟೊತ್ತವರೆಗೂ ಅದನ್ನ ಏನು ಸೌದೆ ಕೆಂಡ ಆಗಿತ್ತು, ಒಂದು ಸರಿ ಅದು ದೇವ್ರನ್ನ ಆದ ಹೋದ್ಮೇಲೆ ಸೊ ಅದು ದುಲ್ತಾ ಅಂತಾನೆ ಎಲ್ಲ ಕನ್ಸಿಡರ್ ಮಾಡ್ತಾರೆ. ಇದನ್ನೆಲ್ಲ ಮನೆಗೆ ತಗೋಗೋದಾಗಿರ್ಬೋದು, ತುಂಬ ಜನ ಹಚ್ಕೊಳ್ಳೋದಾಗಿರ್ಬೋದು, ಇದೆಲ್ಲನೂ ಆವಾಗಲಿಂದ ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದು ಗೈಸ್. ಇನ್ನು ಇದು ಇದೇ ರೀತಿ ಕಮಿತಾ ಇರುತ್ತೆ. ಇನ್ನು ಒಂದು ವಾರವರೆಗೂ ಸೇಮ್ ಅನ್ಕೋಬೋದಾಗಿರುತ್ತೆ. ಸೊ ಇವ್ರು ಏನಿದ್ದಾರೆ ಇದು ದೇವರು ಇದನ್ನ ಉತ್ಸವ ತಗೊಂಡು ವಾಪಸ್ ಹೋಗುತ್ತೆ. ಕೊಂಡ ಹಾಕಿ ಹೋಗಿರೋರು ಕೂಡ ಟೆಂಪಲಲ್ಲಿ ಇರ್ತಾರೆ. ಆಮೇಲೆ ನಿಮಗೆ ತೋರಿಸ್ತೀನಿ ಗೈಸ್. ಧೂಪನ ತಗೋಗಿ ಕೊಂಡಕ್ಕೆ ಹಾಕೋದ್ಮೇಲೆ ಅದೇನಾಗುತ್ತೆ, ಚಿಕ್ಕ ವಯಸ್ಸಿಂದ ಇದನ್ನ ಕೊಂಡನೆ ನೋಡ್ಕೊಂಡು ಬೆಳೆದಿರೋವಂಥದ್ದು ನಮ್ಮ ಮಾವ. ಹೇಳುವ ಏನಾದ್ರು ಜಾತ್ರೆ ಬಗ್ಗೆ, ಕೊಂಡದ ಬಗ್ಗೆ ಸದ್ಯಕ್ಕೆ ಏನಂತ ಹೇಳಕ್ಕಾಗುತ್ತೆ. ವೈಭವ ಸ್ವಾಮಿ, ಭದ್ರಕಾಳಮ್ಮ, ಬಸವೇಶ್ವರ. ಸೊ ಗಾಯ್ಸ್ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಮ್ಮ ಮತ್ತೆ ಬಸವೇಶ್ವರ 3 ಜನ ಕೊಂಡಾಯುವಂಥದ್ದು ನೋಡಿ. ಇನ್ನ ಅದನ್ನ ಹೊತ್ಕೊಂಡಿದ್ರಲ್ಲ ದೇವ್ರು ಅಲ್ಲೇ ಇದೆ. ಇನ್ನೊಂದಿಬ್ಬರು ಮಾತಾಡ್ಸಂಗೆ ಹೋಗಿ ಹೇಳ್ತಾರೆ. ಗಾಯ್ಸ್ ಇಷ್ಟೆಲ್ಲ ಫಂಕ್ಷನ್ ಎಲ್ಲ ನೀಟಾಗಿ ನಡೆಯೋದಕ್ಕೆ ಮೈನ್ ರೀಸನ್ ದ ಪವರ್ ಆಫ್ ಪೊಲೀಸ್. ಇವತ್ತು ನಾನು ಪೆರೇಡ್ ಹೋಗಿದ್ದೆ. ನಮ್ಮ ಹುಡುಗ PSI ದುರ್ಗೇಶ್ ಬ್ರೋ ಔಟ್ಪುಟ್ ಆಗಿದ್ದಾರೆ. ಸೊ ರೆಸ್ಪೆಕ್ಟ್ ಪೊಲೀಸ್. ಇದು ವೀರಭದ್ರೇಶ್ವರ ಜಾತ್ರೆ ಗಂಗವಾಡಿ. ನಾವು ಕಾಗಲವಾಡಿಯಿಂದ ಗಂಗೋಡಿ ಬಂದಿರೋದು. ಗಂಗೋಡಿ ಜಾತ್ರೆ ನೋಡೋಕ್ಕೋಸ್ಕರ ಗಾಯ್ಸ್. ತುಂಬ ಚೆನ್ನಾಗಿದೆ, ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ತುಂಬ ಸುಂದರವಾಗಿ ಮಾಡ್ತಾ ಇದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಗಾಯ್ಸ್ ಬರ್ಡ್ ವ್ಯೂ ತೋರಿಸ್ಬೇಕು ಅಂತ ನಿಮ್ಗೆಲ್ಲ ನೋಡಿ ಡ್ರೋನ್ ವ್ಯೂನು ಕೂಡ ತೆಗೆಸ್ತಾ ಇದ್ವಿ ಗಾಯ್ಸ್. ಆಲ್ಮೋಸ್ಟ್ ಇಲ್ಲಿಂದ ನೋಡ್ಬೋದಾಗಿರುತ್ತೆ ಹತ್ತಿರದಲ್ಲೇ ಇರುವಂಥದ್ದು. ಚೆನ್ನಾಗಿದೆ ಅಲ್ವಾ ಈ ಜಾತ್ರೆ ಎಲ್ಲ ಮುಗಿದ್ಮೇಲೆ. ದೇವರು ಹೋದ್ರು ಕೂಡ ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ಈ ದೇವ್ರನ್ನ ವಾಪಸ್ ಕರ್ಕೋಗಿ ಒಳಗಡೆ ದೇವರು ಕೂರ್ಸೋವರೆಗೂ ಮತ್ತೆ ಇದೇ ರೀತಿ ಇರುತ್ತೆ. ಮತ್ತೆ ಇದನ್ನ ತಕ್ಕೋಗಿ ತೇರಿನ ಮೇಲೆ ಕೂರಿಸ್ತಾರೆ ಗಾಯ್ಸ್. ಸೊ ಗಾಯ್ಸ್ ಇದು ಈಗೇನು ಡೋಲ್ ಬಾರಿಸ್ಕೊ ಬರ್ತಾ ಇದ್ದಾರೆ ಅದೆಲ್ಲ ಮುಗಿದ್ಮೇಲೆ ಗಾಯ್ಸ್ ಇನ್ನು ದೇವರು ಒಳಗಡೆ ಕರ್ಕೋಗೋವರೆಗೂ ಇದೇ ರೀತಿ ಇರುತ್ತೆ ಗಾಯ್ಸ್. ಇದು ಇನ್ನು ಡೋಲ್ ಬಡಿತಾ ಇದ್ದಾರೆ. ನಾಯ್ಸ್ ನಾನು ಮೈಕ್ ಹಾಕಿದ್ರೆ ಇಷ್ಟೊಂದು ನಾಯ್ಸ್ ಕೇಳಿಸ್ತಾ ಇದೆ. ಇಫ್ ಇನ್ ಕೇಸ್ ಮೈಕ್ ಹಾಕಿಲ್ದೆ ಹೋದ್ರೆ ಯಾವ ಲೆವೆಲ್ಗೆ ಕೇಳಿಸ್ಬೋದಾಗಿತ್ತು ಅಂತ ಅಷ್ಟೊಂದು ವೈಬ್ ಇದೆ ಗಾಯ್ಸ್. ಅಷ್ಟೊಂದು ಬ್ಯಾಂಡು ಅದೆಲ್ಲ ಮಿಸ್ ಮಾಡಬಾರ್ದು ಅಂತ ಅದನ್ನು ಇನ್ನೂ ಜೋರ ಬಡಿತಾ ಇರ್ತಾರೆ. ನಮ್ಮೂರು ಕಾಗಲವಾಡಿಯವರು ತುಂಬ ಜನ ಇದ್ದಾರೆ ಗಾಯ್ಸ್. ನಾನೇ ನೋಡಿದ್ದೀನಿ ಕಾಗಲವಾಡಿಯವರು ತುಂಬ ಜನ ಬಂದಿದ್ದಾರೆ ಗಾಯ್ಸ್ ಜಾತ್ರೆ ಅಂತ ನೋಡಿ. ಕೊಂಡ ಆಯ್ಕೆ ಬಂದಿರ್ತಾರಲ್ಲ ಅವ್ರು ಯಾವ ಮನೆ ಅಂತ ಗೊತ್ತಿಲ್ಲ. ಆದರೆ ಗಾಯ್ಸ್ ಒಂದ್ಸರಿ ಹೋಗಿ ಮಾತಾಡ್ಸ್ಕೊಬರ್ಬೋದಾಗಿರುತ್ತೆ ನೋಡಿ. ಎಲ್ಲ ಕೊಂಡ ಆಯಿತು, ದೇವ್ರು ಇಲ್ಲಿ ವಾಪಸ್ ರಿಟರ್ನ್ ಬರೋಕೆ ನಾನು ಓಡಿ ಬರಬೇಕಾಗಿತ್ತು, ಚಾನ್ಸ್ ಮಿಸ್ ಆಯಿತು. ಊಟ ಗೀಟ ಮಾಡಿಸಿರ್ತಾರೆ ಬೇರೆ ದಿನ ಎಲ್ಲ. ಊಟ ಮಾಡಿಸಿದ್ರೆ ಅದನ್ನು ತಗೋಬೋದಾಗಿರುತ್ತೆ. ಯಾವ ಅಮ್ಮ ದೊಡ್ಡಮ್ಮನವರು. ಪ್ರತಿ ವರ್ಷ ನಡೀತಾ ಇರ್ತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 15 ಇಯರ್ಸಿಂದ, 15 ವರ್ಷದಿಂದ. ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ ಜಾತ್ರೆ. ಬಂದು ಹೋಗ್ತಾ ಇರ್ತೀವಿ. ನಮ್ಮ ತಾಯಿ ಮನೆ ದೇವರಿದ್ದು. ಸೊ ಇವ್ರು ತಾಯಿ ಮನೆ ಆಗಿರೋದ್ರಿಂದ ಮಿಸ್ ಮಾಡದೆ ಬರ್ತಾ ಇದ್ದಾರೆ. ಗಾಯ್ಸ್ ಸೊ ಆ ಥರ ವೀಡಿಯೋ ಮಾಡೋಕೆ ಅವರು ನಮ್ಮನ್ನು ಹಿಡೀರಿ ಅಂತ ಹೇಳಿದ್ರು. ಹಂಗೆ ಹಿಡ್ಕೊ ಬಂದೆ. ಅವ್ರು ಮಾತಾಡ್ಸಿದೆ. ಲೈಟಿಂಗ್ಸ್ ಹಾಕಿರೋದ್ರಿಂದ ಈಗಲೇ ಒಂಥರ ಸಖತ್ತಲ್ವ ಗಾಯ್ಸ್ ಎನ್ವೈರ್ಮೆಂಟ್. ಈ ಅಟ್ಮಾಸ್ಫಿಯರ್ ಸಖತ್ತಾಗಿದೆ ಅಲ್ಲ. ಅಫಿಷಿಯಲಿ ನೋಡಿ ಅಲ್ಲಿಂದ ಅದು ಮೆರವಣಿಗೆ ಹೊತ್ಕೊ ಬರ್ತಾ ಇದ್ದಾರೆ. ಇಲ್ಲಿ ರಥ ಇದೆ, ಬನ್ನಿ ನಿಮಗೆ ಒಳಗಡೆ ತೋರಿಸ್ಕೊಡ್ತೀನಿ ಗಾಯ್ಸ್. ದೇವ್ರು ಯಾವ ಥರ ಇದೆ ಅಂತ ಆವಾಗಲೇ ಒಳಗಡೆ ತೋರ್ಸೋಕ್ಕಾಗಲಿಲ್ಲ ಅಲ್ವಾ ನಿಮಗೆ. ಈಗ ಸಖತ್ತಾಗಿರುತ್ತೆ ದೇವ್ರ ಅಲಂಕಾರ. ಶಿವ ವೀರಭದ್ರ ಸ್ವಾಮಿ ನೋಡಿ, ಹೂವಿನ ಅಲಂಕಾರ. ಸಖತ್ತಲ್ವಾ ಗೈಸ್. ಇಲ್ಲಿಂದ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಅಲ್ಲಿ ಟೆಂಪಲ್ ಆಗಿರ್ಬೋದು, ದೇವಸ್ಥಾನ. ಸೊ ಅದ್ರ ಮುಂದೆ ಬಂದರೆ ಇಲ್ಲೇ ನೋಡಿರ್ಬೋದು ಬಸವಣ್ಣ ಇದೆ ಇಲ್ಲಿ. ಸೊ ಬಸವಣ್ಣನ ವಿಗ್ರಹ ಯೂಶಲಿ ಲಿಂಗ ಇರುತ್ತಲ್ಲ ಅದ್ರ ಮುಂದೆ ಇರುತ್ತೆ. ವೀರಭದ್ರೇಶ್ವರನು ಅದೇ ಸ್ವರೂಪ ಅಂತ ಹೇಳ್ಬೋದು ದೇವ್ರದ್ದು. ಸೊ
ಭದ್ರಕಾಳಮ್ಮ ಅದ್ರ ಟೆಂಪಲಲ್ಲಿ ಹೊರಗಡೆ ಇದೆ, ಅಲ್ಲಿಂದ ಎಷ್ಟೋ ದೂರ ಈ ಪ್ಲೇಸ್ ಇರುವಂಥದ್ದು. ಸೊ ಇಲ್ಲಿ ಬಸವಣ್ಣ ಇರೋದು, ಕೊಂಡಾಯದ 3 ಜನ ಗೊತ್ತಾಯ್ತಲ್ಲ. ಸೊ ಗಾಯ್ಸ್ ಇದು ಬಸವೇಶ್ವರ ಆಗಿರ್ಬೋದು, ಇದ್ರ ಸುತ್ತ ನೋಡಿ ಇಲ್ಲೆಲ್ಲ ಬರ್ತಾ ಇದ್ದಾರಲ್ಲ, ಅಲ್ಲಿ ನೋಡಿ ಲೈಟಿಂಗ್ಸ್ ಇರ್ಬೋದಾಗಿರುತ್ತೆ. ಇಲ್ಲಿಂದ ಕೊಂಡ ಸಕಲ ಕಾಣ್ತಾ ಇತ್ತು ಗಾಯ್ಸ್. ತುಂಬ ಜನ ಆಗಲೇ ನಿಂತ್ಕೊಳ್ತಿದ್ರಲ್ಲ ಇದಕ್ಕೋಸ್ಕರ, ಇಲ್ಲಿಂದ ಕೊಂಡ ನೋಡೋದಕ್ಕೋಸ್ಕರ. ಅಲ್ಲಿ ಮಕ್ಕಳ ಸೆಕ್ಷನ್ ಗಾಯ್ಸ್, ಆಟ ಆಡೋದಕ್ಕೋಸ್ಕರ ಇರುವಂಥದ್ದು ನೋಡ್ಬೋದಾಗಿರುತ್ತೆ ಇಲ್ಲಿ ಒಂದು ರೌಂಡಲ್ಲಿ. ಆ ಕಡೆ ಎಲ್ಲ ಫುಡ್ ಸೆಕ್ಷನ್ ಗಾಯ್ಸ್, ಈ ಕಡೆ ಸ್ನ್ಯಾಕ್ಸ್ ಇರ್ಬೋದು, ಆ ಕಡೆ ಫುಡ್ ಇರ್ಬೋದು. ಸೊ ಮೇಯ್ನ್ ಟೆಂಪಲ್ ಇಲ್ಲಿಂದ ಕಾಣುವಂಥದ್ದು. ಇದನ್ನ ತಮ್ಮನಲ್ಲಿ ಹಾಕ್ಬೋದು, ಸಕಲ ಕಾಣ್ತಾ ಇದೆ ಗಾಯ್ಸ್. ಜಾತ್ರೆ ನಿಮಗೆ ಸ್ಟಾರ್ಟ್ ಆಗಬೇಕಾದ್ರೆ ಎಷ್ಟೊತ್ತಾಗಿತ್ತು, ಇವಾಗ ಎಷ್ಟಾಗಿದೆ? ಟೈಮ್ 6:30 ಆಗಿದೆ, 5:30 ಕೊಂಡ ಆಯಿತು. ಸೊ ಗಾಯ್ಸ್ ಈ ಕಡೆ ಆಲ್ಮೋಸ್ಟ್ ಎಲ್ಲ ಮನೆಗಳು ಬರುವಂಥದ್ದು ಈ ಏರಿಯಾದಲ್ಲಿ ಹೋದರೆ. ಸೊ ಜಾತ್ರೆ ಎಂಡ್ ಆದ ಲೆಕ್ಕನೇ. ಇಲ್ಲಿಂದ ಹೋಗ್ಬೇಕಾದ್ರೆ ಬೇಜಾರು ಗಾಯ್ಸ್, ಇಷ್ಟು ಬೇಗ ಹೋಗ್ತಾ ಇದೀವಲ್ಲ ಅಂತ. ಬಟ್ ನೈಟ್ ಮತ್ತೆ ಕರ್ಕೊಬರ್ತೀನಿ, ನಿಮಗೆ ಲೈಟಿಂಗ್ಸ್ ತೋರಿಸ್ಕೊಡ್ತೀನಿ. ಗಂಗುವಾಡಿಯಲ್ಲಿ 3 ದಿನ ಹಬ್ಬ ಇರುತ್ತೆ. ಮೊದಲನೇ ದಿನ ರಥೋತ್ಸವ, 2ನೇ ದಿನ ಕೊಂಡೋತ್ಸವ, 3ನೇ ದಿನ ತೆಪ್ಪೋತ್ಸವ ಅಂತ. ಕೊಂಡೋತ್ಸವದ ಇದು ಕಂಪ್ಲೀಟ್ ವಿಡಿಯೋ ಇದಾಗಿದೆ. ಕೊಂಡ ಆದಮೇಲಂತೂ ಹೆವಿ ಮಳೆ ಬಂತು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ನೈಟ್ ಲೈಟಿಂಗ್ಸ್ ನೋಡೋಕೆ ಬಂದೆ. ವೀರಭದ್ರ ಸ್ವಾಮಿ ಆಶೀರ್ವಾದ ನಿಮ್ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು ಅಂತ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.